ಸಿ ಟಿ ರವಿ ಅವರ ಕ್ಷೇತ್ರ ಗೆದ್ದಂಥ ಕ್ಷೇತ್ರ. ಆದರೆ ಈ ವರ್ಷ ಅವರು ಆ ಕ್ಷೇತ್ರದಲ್ಲಿ ಗೆಲ್ಲೋಕ್ಕಾಗಲಿಲ್ಲ, ಅದೇ ಚಿಕ್ಕಮಗಳೂರು. ಆದರೆ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ. ಸಿ ಟಿ ರವಿ ಬಂಧನದ ಹಿನ್ನೆಲೆ ನಾಳೆ ಬಂದ್ಗೆ ಕರೆ ಕೊಡಲಾಗಿದೆ. ನಾಳೆ ಚಿಕ್ಕಮಗಳೂರು ನಗರ ಬಂದ್ಗೆ ಬಿಜೆಪಿ ಕರೆ ಕೊಟ್ಟಿದೆ. ಬಂದ್ ಹಿನ್ನೆಲೆ ಆಗಮಿಸಿದ್ದಾರೆ IGP ಅಮಿತ್ ಸಿಂಗ್. ಜೊತೆಗೆ 15 ಹೆಚ್ಚುವರಿ ಪೊಲೀಸ್, 6 KSRP ತುಕಡಿ ನಿಯೋಜನೆ ಮಾಡಲಾಗಿದೆ. 100ಕ್ಕೂ ಹೆಚ್ಚುವರಿ ಕಾನ್ಸ್ಟೇಬಲ್ಗಳನ್ನು ನಿಯೋಜಿಸಲಾಗಿದೆ. ಸಿ ಟಿ ರವಿ ಬಿಡುಗಡೆ ಆಗುವವರೆಗೂ ಹೋರಾಟಕ್ಕೆ ತೀರ್ಮಾನ ಮಾಡಲಾಗಿದೆಯಂತೆ. ಚಿಕ್ಕಮಗಳೂರಿನಲ್ಲಿ ಈಗ ಆಲ್ರೆಡಿ ಹೋರಾಟದ ಕಿಚ್ಚು ಜೋರಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ರಾತ್ರೋರಾತ್ರಿ ಸಂಜೆಯಿಂದಲೂ ಕೂಡ ಯಾವಾಗ ಸಿ ಟಿ ರವಿ ಮೇಲೆ ಆ ರೀತಿಯಾದಂಥ ಒಂದು ಹಲ್ಲೆ ಆಯಿತು, ಅದಾದಮೇಲೆ ಅವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು, ಅದಾದಮೇಲೆ ಅರೆಸ್ಟ್ ಆಯಿತು. ಆಗ್ಲಿಂದಲೂ ಕೂಡ ಚಿಕ್ಕಮಗಳೂರು ವಾತಾವರಣ ಸದ್ಯಕ್ಕೆ ಬಿಗುಡ ಸ್ಥಿತಿಯಲ್ಲಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಸಿ ಟಿ ರವಿ ಜಿಂದಾಬಾದ್ ಅಂತ ಘೋಷಣೆ ಕೂಗೋ ಮುಖಾಂತರ ಬಿಜೆಪಿ ಕಾರ್ಯಕರ್ತರು, ಸಿ ಟಿ ರವಿ ಅಭಿಮಾನಿಗಳೆಲ್ಲರೂ ಕೂಡ ಸೇರಿಕೊಂಡು ಸಿ ಟಿ ರವಿ ಮೇಲೆ ಇದೊಂದು ರಾಜಕೀಯ ಷಡ್ಯಂತ್ರ, ಅವರನ್ನು ಬಿಡುಗಡೆಗೊಳಿಸಬೇಕು ಅಂಥೇಳಿ ಹೋರಾಟ ಮಾಡಲಾಗ್ತಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇದು ನಾಳೆ ಮತ್ತಷ್ಟು ಸ್ವರೂಪವನ್ನು ಪಡೆದುಕೊಳ್ಳಲಿದೆ. ನೋಡಿ, ಕೇವಲ ಬಿಜೆಪಿ ಮಾತ್ರ ಅವರನ್ನ ಬಿಡುಗಡೆಗೊಳಿಸಿ ಅಂತ ಪ್ರತಿಭಟನೆ ಮಾಡ್ತಿಲ್ಲ. ನಾಳೆ ಕಾಂಗ್ರೆಸ್ನಿಂದಲೂ ಕೂಡ ಸಿ ಟಿ ರವಿ ವಿರುದ್ಧ ಪ್ರತಿಭಟನೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯಾಗಿದ್ದಾರೆ. ಶಾಸಕ BK ಸಂಗಮೇಶ್ ಬೆಳಗಾವಿಯ ಕುವೆಂಪು ನಗರದಲ್ಲಿರುವಂಥ ಹೆಬ್ಬಾಳ್ಕರ್ ನಿವಾಸ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ BK ಸಂಗಮೇಶ್ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆಯಿಂದ ರಾಜ್ಯಾದ್ಯಂತ ಸಿ ಟಿ ರವಿ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ. ಅವನ ವಿರುದ್ಧ ಪಕ್ಷದ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತೇವೆ. ಅವನನ್ನು ಬಿಜೆಪಿ ನಾಯಕರು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಹೆಬ್ಬಾಳ್ಕರ್ ಅವರ ಜೊತೆ ಮಾತನಾಡಿದೆ, ತುಂಬ ನೋವಿನಲ್ಲಿದ್ದಾರೆ. ಸಿ ಟಿ ರವಿ ವಿರುದ್ಧ ಶಾಸಕ BK ಸಂಗಮೇಶ್ ಕೆಂಡಾಮಂಡಲರಾಗಿದ್ದಾರೆ. ಕೇವಲ ಅವರು ಮಾತ್ರ ಅಲ್ಲ, ಕಾಂಗ್ರೆಸ್ನವರು ಕೂಡ ಈಗ ನಾಳೆ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. BK ಸಂಗಮೇಶ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋವರೆಗೂ ನಮ್ಮ ಹೋರಾಟ ಇರುತ್ತೆ. ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಸಿ ಟಿ ರವಿ ವಿರುದ್ಧ ಸಂಗಮೇಶ್ ಹೇಳಿಕೆಯನ್ನು ಕೊಟ್ಟಿರೋದು. ಸಿ ಟಿ ರವಿ ಬಂಧನ ಆಗಿದೆ ಈಗಾಗಲೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ನೋವಿನಲ್ಲಿದ್ದಾರೆ. ಅವ್ರ ಜೊತೆ ಮಾತನಾಡಿದೆ ನಾನು. ಇವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ಆತನ ವಿರುದ್ಧ ನಾವು ಹೋರಾಟ ಮಾಡ್ತೇವೆ, ಪಕ್ಷದ ಎಲ್ಲರೂ ಕೂಡ ಒಗ್ಗಟ್ಟಾಗ್ತೇವೆ, ಸಿ ಟಿ ರವಿ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತೀವಿ ಅಂಥೇಳಿ ಸಂಗಮೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಸಿ ಟಿ ರವಿ ಅಶ್ಲೀಲ ಪದ ಬಳಸಿದ್ರಾ ಅನ್ನೋದಕ್ಕೆ ಸಮರ್ಥನೆಗಳಾಗಿರ್ಬೋದು ಅಥವಾ ಆ ಒಂದು ಆಡಿಯೋ ಕ್ಲಿಪ್ ಆಗಿರ್ಬೋದು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡಿದ್ರಿ. ಒಂದು ಕಡೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು, ಸಿ ಟಿ ರವಿ ಅಭಿಮಾನಿಗಳು ನಾಳೆ ಬಂದ್ಗೆ ಕರೆ ಕೊಟ್ಟಿರೋದು. ಸಿ ಟಿ ರವಿ ಬಿಡುಗಡೆ ಆಗುವವರೆಗೂ ನಿರಂತರವಾದ ಹೋರಾಟ ಅಂತ ಹೇಳಿದ್ದಾರೆ. ಅದರ ಬೆನ್ನಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪಕ್ಷದ ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿಸ್ಕೊಂಡು ನಾಳೆ ಸಿ ಟಿ ರವಿ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗ್ತಾ ಇರುವಂಥದ್ದು. ಈ ಬಗ್ಗೆ ಶಾಸಕ BK ಸಂಗಮೇಶ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮಾತನಾಡಿಸ್ದೆ, ತುಂಬ ನೋವಿನಲ್ಲಿದ್ದಾರೆ ಆ ಪದ ಬಳಕೆಯಿಂದ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಸೊ ಈ ಒಂದು ರಾಜಕೀಯ ಕೆಸರರ ಚಾಟ, ಈ ರಾಜಕೀಯ ಗುದ್ದಾಟ, ಈ ಅರೆಸ್ಟ್ಗಳು, ಈ ಬಂಧನಗಳು ಇವೆಲ್ಲ ಎಲ್ಲಿವರೆಗೂ ಹೋಗಿ ಸಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮೈಲಾರಿ ಪಟಾತ್, ಸಂಗಮೇಶ್ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರೋದು ಯಾವ ರೀತಿ ಇರುತ್ತೆ ನಾಳೆ ಪ್ರತಿಭಟನೆ, ಮತ್ತಷ್ಟು ಮಾಹಿತಿ ಕೊಡೋದಾದರೆ? ಖಂಡಿತ ದಿವಿತ್, ಪ್ರಮುಖವಾಗಿ ಏನು ಸಿ ಟಿ ರವಿ ಅವರು ಏನು ಹೆಬ್ಬಾಳ್ಕರ್ ವಿರುದ್ಧವಾಗಿ ಏನು ಹೇಳಿಕೆಯನ್ನು ಕೊಟ್ಟಿದ್ದರು, ಅಶ್ಲೀಲವಾಗಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಿರೇಬಾಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೂಡ ಪ್ರಕರಣ ದಾಖಲಾಗಿರುವಂಥದ್ದು. ಸದ್ಯ ಅವರನ್ನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಏನು ಖಾನಾಪುರ ಪೊಲೀಸ್ ಠಾಣೆಗೆ ಕೂಡ ಕರೆತಂದಿದ್ದಾರೆ. ಮತ್ತು ಪ್ರಮುಖವಾಗಿ ಈ ಒಂದು ಘಟನೆ ನಡೆದಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಏನು ಸಿ ಟಿ ರವಿ ಅವರು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಏನು
ಹಿರೇಬಾಗಡಿ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದ್ದು, ಪ್ರಕರಣ ದಾಖಲಾಗ್ತಿದ್ದಂತೆ ಅವರನ್ನು ಈಗಾಗಲೇ ಏನು ಸಿಟಿ ಸಮೀಪ ಇರೋದ್ರಿಂದ ಅವರಿಂದ ಹೊರಗಡೆ ಕೂಡ ಕರೆದುಕೊಂಡು ಬಂದಿದ್ದಾರೆ. ದೋಸ್ತಲ್ಲಿ ಗಮನಿಸ್ಬೋದು, ಎಲ್ಲ ನಾಯಕರು ಕೂಡ ಈಗ ಹೊರಗಡೆ ಕಾಯ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಆರ್ ಅಶೋಕ್ ಇರ್ಬೋದು, ಅರವಿಂದ್ ಬೆಲ್ಲದವದಿರು ಇರ್ಬೋದು ಮತ್ತು ಛಲವಾದಿ ನಾರಾಯಣ್ ಸೇರಿದಂತೆ ಹಲವು ನಾಯಕರು ಕೂಡ ಈಗಾಗಲೇ ಬಂದಿರುವಂಥದ್ದು. ಅವರ ಏನು ಸಿಟಿ ರವಿ ಅವರನ್ನ ಏನು ಬೆಂಗಳೂರಿನ ಏನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸೋದಕ್ಕೆ ಕೂಡ ಸಿದ್ಧ ಆಗಿರುವಂಥದ್ದು. ಈಗಾಗಲೇ ಇದೇ ಒಂದು ವಾಹನದಲ್ಲಿ ಕೂಡ ಅವರನ್ನು ಕರೆದುಕೊಂಡು ಹೋಗೋಕ್ಕೂ ಕೂಡ ಎಲ್ಲ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ಬೆಳಗ್ಗೆ ಅವರನ್ನು ಏನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸೋದಕ್ಕೂ ಕೂಡ ಸಿದ್ಧ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಅವ್ರನ್ನ ಬೆಂಗಳೂರಿಗೆ ಏನು ಪೊಲೀಸರು ಕರೆದುಕೊಂಡು ಹೋಗ್ತಾರೆ. ಏನು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಆ ಹೇಳಿಕೆಗೆ ಸಂಬಂಧಪಟ್ಟಂಗೆ ಸದನದ ಹೊರಗೂ ಮತ್ತು ಒಳಗೂ ಕೂಡ ಗಲಾಟೆಗಳಾಗಿತ್ತು. ಇದಾದ ನಂತರ ಇಲ್ಲಿ ಸದನದ ಹೊರಗಡೆ ಏನು BJPಯ ನಾಯಕರನ್ನು ಕೂಡ ಇಲ್ಲಿ ವಶಕ್ಕೆ ಪಡೆದುಕೊಳ್ಳುವ ಕೆಲಸ ಆಗಿತ್ತು. ಜೊತೆಗೆ ಆ ಸಿಟಿ ರವಿ ಅವರನ್ನು ಕೂಡ ಬಂಧನವನ್ನು ಮಾಡಿದ್ರು. ಸದ್ಯ ಈಗ ಸಿಟಿ ರವಿ ಅವರು ಏನು ತಮ್ಮ ಮೇಲೆ ಹಲ್ಲೆಗೆ ಯತ್ನ ಮಾಡಿಸಿದ್ರು, ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೂಡ ಈಗ ಪೊಲೀಸರಿಗೆ ದೂರನ್ನು ಕೊಡ್ತಿದ್ದಾರೆ. ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಏನಿದ್ದಾರೆ ಅವರ ವಿರುದ್ಧ ಕೂಡ ದೂರನ್ನು ಕೊಡೋದಕ್ಕೂ ಸಿದ್ಧ ಆಗ್ತಿರುವಂಥದ್ದು. ನಮ್ಮ ಜೊತೆ ಈಗ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿದ್ದಾರೆ. ಸರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಏನು ಸಿಟಿ ರವಿಯವರು ಬಂಧನ ಆಗಿದೆ. ನೀವೆಲ್ಲ ಕೂಡ ಹೊರಗಡೆ ಇರ್ತೀರಿ, ಒಳಗಡೆ ಕೂಡ ಬಿಡ್ತಿಲ್ಲ ಪೊಲೀಸರು. ಇದು ಒಂದು ನಾನು ಹೇಳಿದ್ನಲ್ಲ, ಇವರೆಲ್ಲ ಈ ಪೊಲಿಟಿಕಲ್ ಮೋಟಿವೇಟೆಡ್ ಕೇಸ್ ಇದು. ಈಗ ವಿಧಾನಸಭೆ ಒಳಗಡೆ ನಡೆದಿದ್ರೆ ಅಲ್ಲೇ ಚರ್ಚೆ ಆಗಬೇಕು. ಈಗ ಸಿದ್ದರಾಮಯ್ಯ ತೊಡೆ ತಟ್ಕೊಂಡು ವಿಧಾನಸೌಧದ ಬಾಗಿಲೆಲ್ಲ ಗುದ್ದಿ ಒಡೆದು ಬಿಸಾಕಿದ್ರು. ಅವಾಗ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿದ್ರೆ? ಅವಾಗ ನಮ್ಮದೇ ಸರ್ಕಾರ ಇದ್ದಿದ್ದು, ನಾವೇನೋ ಅರೆಸ್ಟ್ ಮಾಡಿಸ್ತಾರೆ? ಅಲ್ಲಿ ಏನೇ ತೀರ್ಮಾನ ಆದರೂ ಸಭಾಪತಿ ಮುಂದೆ, ಸಭಾಧ್ಯಕ್ಷರ ಮುಂದೆ ಅಲ್ಲೇ ತೀರ್ಮಾನ ಆಗಬೇಕು. ಪ್ರಿವಿಲೇಜ್ ಕಮಿಟಿ ಇದೆ, ಆ ಕಮಿಟಿಗೆ ಹೋಗ್ತೈತೆ. ಇದೆಲ್ಲ ಪ್ರೊಸೀಜರು. ಇಲ್ಲಿ ಸರ್ಕಾರದ ಚಿತಾವಣೆಯಿಂದ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಒಳಗಡೆ ಹಾಕ್ಕೊಂಡು ಯಾರನ್ನೂ ಬಿಡದೆ, ಲಾಯರ್ಗಳು ಬಿಡದೆ, ಏನೋ ಒಂಥರ ದೊಡ್ಡ ಏನೋ ಸಾಧನೆ ಮಾಡುತ್ತಾರೆ. ಏನಾಗಿದೆ ಇಲ್ಲಿ? ಮರ್ಡರ್ ಆಗಿದೆಯಾ? ಏನಾಗಿದೆ? ಅವರು ಬೈದಿದ್ದಾರೆ, ಇವರು ಇದ್ರೆ ನನಗೆ ಗೊತ್ತಿಲ್ಲ. ಯಾರ್ಯಾರು ಬೈದಿದ್ದಾರೋ ನನಗೇನು ಗೊತ್ತಿಲ್ಲ. ರಿಲೀಸ್ ಆಗಿದೆ. ಹಾಂ, ಅವರು ಬೈದಿರೋದು ಆಗಿದೆಯಾ? ಏನು ಬೈದಿದ್ದಾರೆ ಅವರು ಹೇಳಿದ್ದಾರೆ ಸರ್. ಏನು ಸಿಟಿ ರವಿಯವರು ಹೇಳಿದಾರಲ್ಲ, ಪ್ರಾಸ್ಟಿಟ್ಯೂಟ್ ಅಂತೇಳಿ, ಅದು ಹೇಳಿಕೆ ಆಡಿಯೋ ರಿಲೀಸ್ ಆಗಿದೆ. ಅವ್ರು ಬೈದಿರೋದು ಮತ್ತೆ ಅವರೇನು ಅಂದಿದ್ದಾರೆ? ಹಾಂ, ಮತ್ತೆ ಅದ್ರ ಮೇಲೆ ಕೇಸ್ ಇಲ್ವಾ? ಅದ್ರ ಮೇಲೆ ಕೇಸ್ ಹಾಕ್ಬೇಕಲ್ಲ. ಒಳಗಡೆ ಏನು ಆಗ್ತಿದೆ ಸರ್? ಇಲ್ಲಿ ಒಂದು ರೀತಿ ಪೊಲೀಸರು ನಿಮಿಷಕ್ಕೂ ಫೋನ್ ಮಾಡ್ತಾ ಇದ್ದಾರೆ ಮಂತ್ರಿಗಳು. ಅದಕ್ಕೆ ಇಲ್ಲಿ ಎಲ್ಲ ಪೊಲೀಸ್ ಒಂಥರ ದೌರ್ಜನ್ಯ, ಏನೋ ಒಂಥರ ಯಾರೋ ಟೆರರಿಸ್ಟ್ಗಳು ಇದು ಮಾಡಲ್ಲ ಹಂಗೆ ನಡೀತಾ ಇದ್ದಾರೆ. ಎಷ್ಟು ದಿನ ಮಾಡ್ತಾರೆ? ಆಯಿತು, ಇವ್ರು ಸರ್ಕಾರ ಇರೋವರೆಗೂ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಇವರು? ಸರ್, ಈಗ ಪೊಲೀಸರು ಎದುರೇ ಹಲ್ಲೆಗೆ ಯತ್ನ ಆಗುತ್ತೆ, ಒಳಗಡೆ ಗಲಾಟೆ ಆಗುತ್ತೆ. ಏನು ಪೊಲೀಸರು ಏನು ಮಾಡ್ತಿದ್ರು ಅನ್ನೋದು ಪೊಲೀಸರೇ ಬಿಟ್ಟಿದ್ದು. ಪೊಲೀಸರೇ ಸಿಟಿ ರವಿನ ಹೊಡೆಯೋಕ್ಕೆ ಬಿಟ್ಟಿರೋವಂಥದ್ದು ನೇರ ಆಪಾದನೆ ನಾನು ಮಾಡ್ತಾ ಇದ್ದೀನಿ. ವಿಧಾನಸೌಧದೊಳಗೆ ಹೆಂಗೆ ಬಿಟ್ಟರು ಅವ್ರನ್ನ? 40-50 ಜನನ ಗೂಂಡಾಗಳನ್ನ ಹೆಂಗೆ ಬಿಟ್ಟರು? ಪೊಲೀಸರು ಚಿತಾವಣೆ ಇಲ್ದಿದ್ದು ಹೆಂಗಾಗ್ತಾಯಿದೆ? ಇವರೆಲ್ಲ ಗ್ಯಾಂಗ್ ಮಾಡ್ಕೊಂಡು ಮಾಡಿರೋವಂಥದ್ದು. ಎಷ್ಟು ದಿನ ಇರ್ತಾರೆ ನೋಡೋಣ. ಈ ಸರ್ಕಾರ ಇರೋವರೆಗೂ ತಾನೇ ಇವರು. ಆಮೇಲೆ ಏನು ಮಾಡ್ತಾರೆ ಇವರು? ಇವ್ರಿಗೂ ಗೊತ್ತಾಗ್ತೈತಲ್ಲ ಪನಿಷ್ಮೆಂಟ್ ಆಮೇಲೆ ಏನಾಗ್ತೈತೆ. ಇದನ್ನು ಯಾವ ರೀತಿ ತೆಗೆದುಕೊಳ್ಳೋದು? ಕಾನೂನು ಇಲ್ಲ ರೀ, ಕಾನೂನು ವೈಲೇಟ್ ಮಾಡಿ ಮಾಡ್ತಾ ಇರೋದು ಇವರೆಲ್ಲ ಪೊಲೀಸವರು. ಕಾನೂನು ಪ್ರಕಾರ ಏನು ಮಾಡ್ತಾ ಇದ್ದಾರೆ? ಕಾನೂನು ವೈಲೇಟ್ ಮಾಡ್ತಾ ಇರೋದು. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಈಗ ಅವ್ರ ಮೇಲೆ ಕೌಂಟ್ರ್ ಕಂಪ್ಲೇಂಟ್ ಆಗಿದೆ, ಯಾಕೆ ಬಂಧಿಸಿಲ್ಲ ಅವ್ರನ್ನ? ಸರ್, ಈಗ ರಾಜ್ಯಾದ್ಯಂತ ಕಾಂಗ್ರೆಸ್ ಕೂಡ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಕಾಂಗ್ರೆಸ್ ಅವರು. ನಾವು ಪ್ರತಿಭಟನೆ ಮಾಡೋಕ್ಕೆ ಹೇಳಿದ್ದೀರಿ ರಾಜ್ಯಾದ್ಯಂತ. ಇದಿಷ್ಟು ಆರ್ ಅಶೋಕ್ ಅವರ ಹೇಳಿಕೆ ಇರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು, ಇಲ್ಲಿ ಒಳಗಡೆ ಯಾವ ನಾಯಕರನ್ನ BJP ನಾಯಕರನ್ನ ಬಿಡ್ತಿಲ್ಲ. ಇಲ್ಲಿ ಪೊಲೀಸರು ಮತ್ತು ಏನು BJP ನಾಯಕರ ನಡುವೆ ವಾಗ್ವಾದ ಕೂಡ ನಡೀತಾ ಇದೆ. ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಹೈ ಡ್ರಾಮಾ ಕೂಡ ನಡೀತಿರುವಂಥದ್ದು. ಈಗಾಗಲೇ ಏನು ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಲು ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಲಾಗ್ತಿದೆ. ಇಲ್ಲಿ ಪ್ರಮುಖವಾಗಿ ಸುನೀಲ್ ಕುಮಾರ್ ಇರ್ಬೋದು ಅಥವಾ ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಹಲವು BJP ನಾಯಕರು ಹೊರಗಡೆ ಇದ್ದಾರೆ. ಏನು ಸುಮಾರು
ಸುಮಾರು ಅರ್ಧ ಗಂಟೆಯಿಂದ ಕೂಡ ಹೊರಗಡೆ ಇರುವಂಥದ್ದು. ಹೀಗಾಗಿ ನಮಗೆ ಒಳಗಡೆ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ನಾಯಕರೆಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ. ಆದರೆ ಒಳಗಡೆ ಬಿಡೋದಕ್ಕೆ ಕೂಡ ಪೊಲೀಸರು ಬಿಡ್ತಿಲ್ಲ. ಒಳಗಡೆ ಏನು ಕಮಿಷನರ್ ಎಡಾ ಮಾರ್ಟಿನ್ ಸೇರಿದಂತೆ ಏನು ಈಗಾಗಲೇ ಸಿಟಿ ರವಿಯವರು ವಿಚಾರಣೆ ಕೂಡ ನಡೀತಿರುವಂಥದ್ದು ಮತ್ತು ಅವ್ರು ಏನು ಹೇಳಿಕೆ ಕೊಟ್ಟರ ಹೇಳಿಕೆ ಅವರ ದಾಖಲು ಮಾಡಿಕೊಳ್ಳುವ ಕೆಲಸ ಕೂಡ ಆಗ್ತಿರುವಂಥದ್ದು. ಈ ಯತ್ನಾಳ್ ಸೇರಿದಂತೆ ಹಲವು ನಾಯಕರು ಕೂಡ ಈಗ ಸದ್ಯ ಬಿಡನ್ನು ಬಿಟ್ಟಿದ್ದಾರೆ. ಇವತ್ತು ಏನು ಸದನದ ಮತ್ತು ಹೊರಗೂ ಒಳಗಡೆ ಸಾಕಷ್ಟು ಗದ್ದಲ ಗಲಾಟೆಗಳಾಗಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಇವತ್ತು ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೈಲಾರಿ.